ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ಕೂಡ ಟಿವಿ ಡಿ ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣಕ್ಕಾಗಿ ಈಗ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಒಂದು 22ನೇ ಕಂತಿನ ಹಣವನ್ನು ಈ ಒಂದು ಗೌರಿ ಹಾಗೂ ಗಣೇಶ ಹಬ್ಬಕ್ಕೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಈ ಒಂದು ಹಣವನ್ನು ಜಮಾ ಮಾಡ್ತೇವೆ ಅಂತ ಇಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಈಗ ಹೇಳ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ, ನಮಗೆ ಇನ್ನೂ ಕೂಡ ಯಾವ ಹಣ ಕೂಡ ಬಂದು ತಲುಪಿಲ್ಲ ಅಂತ. ಹಾಗಾದರೆ ನಿಜವಾಗ್ಲೂ 22ನೇ ಕಂತಿನ ಹಣ ಯಾವಾಗ ಬಂದು ತಲುಪ್ತಾ ಇದೆ? ಹಾಗೆಯೇ 21ನೇ ಕಂತಿನ ಹಣ ಕೂಡ ಎಷ್ಟೊಂದು ಜನ ಫಲಾನುಭವಿಗಳಿಗೆ ಬಂದು ತಲುಪಿಲ್ಲ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ 4 ರಿಂದ 6 ಸಾವಿರ ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ಯಾವ ಯಾವ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಮೊದಲನೇ ಬಾರಿ ಭೇಟಿ ನೀಡಿದರೆ ಎಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದೇ ರೀತಿಯಂತ ಎಲ್ಲ ರೀತಿಯಂತ ಒರಿಜಿನಲ್ ಇನ್ಫಾರ್ಮೇಷನ್ಸ್ ಮಾತ್ರ ನಮಗೆ ತಿಳಿಸ್ತಾ ಹೋಗ್ತೇವೆ. ನಮ್ಮ ಒಂದು ಟಿವಿ ಡಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯಂತ ಅಪ್ಡೇಟ್ಸು ಕೂಡ ದಿನನಿತ್ಯ ಸಿಗ್ತಾ ಹೋಗುತ್ತೆ. ಗೃಹಲಕ್ಷ್ಮಿ ಆಗಿರ್ಬೋದು, ಹಾಗೆ ಇದೇ ರೀತಿಯಂತ ಎಲ್ಲ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳ ಒಂದು ಅಪ್ಡೇಟ್ಸ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ನಿಮ್ಮೆಲ್ರಿಗೂ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಗೌರಿ ಹಾಗೂ ಗಣೇಶ ಹಬ್ಬಕ್ಕೆ 22ನೇ ಕಂತಿನ ಹಣವನ್ನು ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಇನ್ನೂ ಕೂಡ ಹಣವನ್ನು ಜಮಾ ಮಾಡಿಲ್ಲ ಅಂತಲೇ ಹೇಳ್ಬೋದು. ಯಾವೊಂದು ಫಲಾನುಭವಿಗಳಿಗೂ ಕೂಡ 22ನೇ ಕಂತಿನ ಹಣ ಬಂದು ತಲುಪಿಲ್ಲ. ಹಾಗಾದರೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹಾಗೆಯೇ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಿರುವಂಥದ್ದು, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಹಣ ಬಂದು ತಲುಪಬೇಕಾದ್ರೆ ಈ ಒಂದು ಅಪ್ಡೇಟ್ಗಳು ನೀವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಹಾಗೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಒಂದು ಸಣ್ಣ ರಿಕ್ವೆಸ್ಟ್, ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, 21ನೇ ಕಂತಿನ ಹಣ ಕೂಡ ಇನ್ನೂ ಎಷ್ಟೊಂದು ಜನ ಫಲಾನುಭವಿಗಳಿಗೆ ಈಗ ಆಲ್ಮೋಸ್ಟ್ 80% ಫಲಾನುಭವಿಗಳಿಗೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ 20% ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಂದು ತಲುಪಿಲ್ಲ ಅಂತಲೇ ಹೇಳ್ಬೋದು. ಆ ಒಂದಿಷ್ಟು ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಹಣವನ್ನು ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ಯಾರು IT ರಿಟರ್ನ್ಸ್ ಅಂದರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರಿ, ಎಲ್ಲರೂ ಕೂಡ ಯಾರು ಹಣವನ್ನು ಪಡ್ಕೊಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು, ಅವರ ಒಂದು ಯಾರು ಫಲಾನುಭವಿಗಳಾಗಿದ್ರಿ ಅಲ್ಲಿ ನಿಮಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಅಕೌಂಟನ್ನು ಕೂಡ ಇಲ್ಲಿ ಕ್ಯಾನ್ಸಲೇಷನನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲೇ ರಾಜ್ಯ ಸರ್ಕಾರ ನಿಮಗೆ ಮಾಹಿತಿಯನ್ನು ಕೊಟ್ಟಿತ್ತು, ಯಾರು IT ರಿಟರ್ನ್ಸ್ ಆಗಿರ್ಬೋದು, ಹಾಗೆಯೇ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರಿ ಇಂಥವ್ರಿಗೆಲ್ರಿಗೂ ಕೂಡ ಹಣವನ್ನು ಇನ್ನು ಮುಂದೆ ಕೊಡೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇನ್ನೊಮ್ಮೆ ವೆರಿಫೈ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು 1,20,00,000ಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ವೆರಿಫಿಕೇಶನ್ ಮಾಡಿ ಆ ಒಂದು ವೆರಿಫಿಕೇಶನಲ್ಲಿ ಯಾರು IT ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಅವ್ರನ್ನೆಲ್ಲರನ್ನು ತೆಗೆದು ಹಾಕಿ ಇನ್ನು ಮುಂದೆ ಬರ್ತಕ್ಕಂಥ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ತಮ್ಮೆಲ್ಲರಿಗೂ ಕೂಡ ಫಲಾನುಭವಿಗಳಿಗೆ ಇನ್ನು ಮುಂದೆ ಬರುವಂಥ ಏನು ಕಂತಿನ ಹಣ ಬರುತ್ತೆ, ಯಾರು BPL ಕಾರ್ಡ್ ಆಗಿರ್ಬೋದು, ಹಾಗೆಯೇ APL ಕಾರ್ಡನ್ನು ಹೊಂದಿರ್ತೀರ, ಯಾರು IT ರಿಟರ್ನ್ಸ್ ಆಗಿರ್ಬೋದು ಅಥವಾ ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇಲ್ಲದೆ ಇರೋರಿಗೆ ಈ ಒಂದು ಹಣವನ್ನು ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ನೋಡಿ ಸ್ನೇಹಿತರೆ, 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನು ಅಂತಂದರೆ, ಯಾರ್ಯಾರು ಈ ಒಂದು ಗೌರಿ ಹಾಗೂ ಗಣೇಶ ಹಬ್ಬಕ್ಕೆ ಹಣವನ್ನು ಜಮಾ ಮಾಡ್ತಾರೆ ಅಂತ ಕಾಯ್ತಾ ಇದ್ರಿ ತಮ್ಮೆಲ್ಲರೂ ಕೂಡ ನಿರಾಸೆ ಆಗಿರುವಂಥದ್ದು ನಿಜ. ಆದರೆ ಈಗ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಗೌರಿ ಹಾಗೂ ಗಣೇಶ ಹಬ್ಬಕ್ಕೆ 22ನೇ ಕಂತಿನ ಹಣವನ್ನು ಜಮಾ ಮಾಡಬೇಕಾಗಿತ್ತು, ಆದರೆ ಜಮಾ ಮಾಡಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. 21ನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡಿದ್ರು, ಆದರೆ 22ನೇ ಕಂತಿನ ಹಣವನ್ನು ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಇದನ್ನು ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈಗ ನಿಮಗೆ ಬರಬೇಕಾಗಿರುವಂಥದ್ದು ಏಪ್ರಿಲ್ ತಿಂಗಳಿನ ಹಣ ಬಂತು, ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳಿನ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಎಲ್ಲ ಒಂದು ಹಣವನ್ನು ಕೂಡ ಆದಷ್ಟು ಬೇಗ ಅವರು ಬಿಡುಗಡೆ ಮಾಡಿದ್ರು ಅಂತಂದರೆ ನಿಮಗೂ ಕೂಡ ಒಂದು ಯೂಸ್ಫುಲ್ ಆಗುವಂಥದ್ದು, ಆದಷ್ಟು ಸರ್ಕಾರಕ್ಕೂ ಕೂಡ ಈ ಒಂದು
ತಲೆನೋವೇನಿದೆ, ನಾವು ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕು, ಆದರೆ ಪೆಂಡಿಂಗ್ ಏನು ಹಣ ಉಳ್ಕೊಂಡಿದೆ ಅನ್ನುವಂಥ ತಲೆನೋವು ಕೂಡ ಇರೋದಿಲ್ಲ. ಹಾಗೆ ಕರೆಕ್ಟಾಗಿ ಹಣವನ್ನು ಜಮಾ ಮಾಡ್ಕೊಂಡು ಹೋದರೆ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ, ಹಾಗೆ ನಿಮ್ಮ ಒಂದು ಜಿಲ್ಲೆನೂ ಕೂಡ ತಪ್ಪದೆ ತಾವೆಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಒಂದು TVD ಕನ್ನಡ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ವೀಕ್ಷಕರೇ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ನ ಮಾಡಿ. ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.